Okay. Good morning, my dear final year become students. This is your CMK, sir, and this is the third class of your accounts of insurance company, my dears, and very important. So today class itself we were discussing about the main part of the insurance company accounts, that is revenue account, my dears. Revenue account, preparation of revenue accounts. Already last class ಅಲ್ಲಿ benefits paid calculation ಮಾಡಿದಿರಾ. Insurance fund, reinsurance fund, recomputation of insurance fund calculate ಮಾಡಿದಿರಾ. Now we are enter into the realistic problem, that is preparation of revenue account, my dears. That is preparation of revenue account. So how we are calculating the revenue account, and moreover it's an important for 6 marks and 14 marks. 6 marks ಕೇಳಿದ್ರೆ ಇದರಲ್ಲಿ ರೆವಿನ್ಯೂ ಅಕೌಂಟ್ ಕೇಳ್ತಾರೆ, 14 ಮಾರ್ಕ್ಸ್ ಆದ್ರೆ ಮಾತ್ರ ನಿಮಗೆ ಬೇರೆ ಕೇಳ್ತಾರೆ ಮೈ ಡಿಯರ್ಸ್. ಸೊ 14 ಮಾರ್ಕ್ಸ್ ಮಾಡ್ಬೇಕಂದ್ರೂ ರೆವಿನ್ಯೂ ಅಕೌಂಟ್ ಸಾಲ್ವ್ ಮಾಡ್ಕೊಂಡೇ ಮಾಡಬೇಕಾಗುತ್ತೆ, ರೆವಿನ್ಯೂ ಅಕೌಂಟ್ ಸಾಲ್ವ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ಮೈ ಡಿಯರ್ಸ್, ಬಿಫೋರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ the topic of revenue account, what are the schedules under revenue account, my dears? Details of schedules of accounts of insurance company revenue account, my dear. Revenue account ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂದ್ರೆ, ಫಸ್ಟ್ ಒನ್ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ಸ್. ನಾವು ಕಟ್ಕೊಳ್ಳಿ, ಆ ಚಾಪ್ಟರ್ಗೂ ಈ ಚಾಪ್ಟರ್ಗೂ ಶೆಡ್ಯೂಲ್ ಡಿಫರೆನ್ಸ್ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಆ ಚಾಪ್ಟರ್ಗೂ ಈ ಚಾಪ್ಟರ್ಗೂ ಶೆಡ್ಯೂಲ್ಸ್ ಡಿಫರೆನ್ಸ್ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ಸ್, ಶೆಡ್ಯೂಲ್ ನಂಬರ್ 2 ಕಮಿಷನ್, ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಡ್, ಮೈ ಡಿಯರ್ಸ್. ಈ 4 ಶೆಡ್ಯೂಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ರೆವಿನ್ಯೂ ಅಕೌಂಟ್ ಕ್ಲೋಸ್ ಆಗುತ್ತೆ, ಮೈ ಡಿಯರ್ಸ್. 4 ಶೆಡ್ಯೂಲ್ಸ್ ಪ್ರಿಪೇರ್ ಮಾಡಿದ್ರೆ ರೆವಿನ್ಯೂ ಅಕೌಂಟ್ ಕ್ಲೋಸ್ ಆಗುತ್ತೆ. ಸೊ ದೆನ್ ಬ್ಯಾಲೆನ್ಸ್ ಶೀಟ್, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ಶೆಡ್ಯೂಲ್ಸ್ ಬರುತ್ತೆ ನೋಡಿ. ಅದರಲ್ಲಿ ಶೆಡ್ಯೂಲ್ ನಂಬರ್ 1 ಶೇರ್ ಕ್ಯಾಪಿಟಲ್, ಇಲ್ಲಿ ಶೆಡ್ಯೂಲ್ ನಂಬರ್ 5 ಶೇರ್ ಕ್ಯಾಪಿಟಲ್. ನಾಪ್ಕ ಇಟ್ಕೊಳ್ಳಿ, ಡಿಫರೆನ್ಸ್ ಇದೆ. ಬ್ಯಾಂಕಿಂಗ್ ಕಂಪನೀಸ್ಗೂ ಇನ್ಶೂರೆನ್ಸ್ ಕಂಪನೀಸ್ಗೂ ಡಿಫರೆನ್ಸ್ ಇದೆ, ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 5 ಶೇರ್ ಕ್ಯಾಪಿಟಲ್, ಶೆಡ್ಯೂಲ್ ನಂಬರ್ 6 ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಶೆಡ್ಯೂಲ್ ನಂಬರ್ 7 ಬಾರೋಯಿಂಗ್ಸ್, ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 7 ಬಾರೋಯಿಂಗ್ಸ್ ಮೀನ್ಸ್ ಇವೆಲ್ಲ ಲಯಬಿಲಿಟೀಸ್ ಆಗುತ್ತೆ, ಮೈ ಡಿಯರ್ಸ್. ಈ ಕಾಪಿ ಕಲರ್ ಇರುವಂತದ್ದೆಲ್ಲ ಲಯಬಿಲಿಟೀಸ್ ಆಗುತ್ತೆ. ಶೆಡ್ಯೂಲ್ ನಂಬರ್ 8 ಇನ್ವೆಸ್ಟ್ಮೆಂಟ್, ಶೆಡ್ಯೂಲ್ ನಂಬರ್ 9 ಲೋನ್ಸ್, ಶೆಡ್ಯೂಲ್ ನಂಬರ್ 10 ಫಿಕ್ಸ್ಡ್ ಅಸೆಟ್ಸ್, ಶೆಡ್ಯೂಲ್ ನಂಬರ್ 11 ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸಸ್, ಶೆಡ್ಯೂಲ್ ನಂಬರ್ 12 ಅಡ್ವಾನ್ಸಸ್ ಅಂಡ್ ಅದರ್ ಅಸೆಟ್ಸ್, ಶೆಡ್ಯೂಲ್ ನಂಬರ್ 13 ಹೆನ್ಸ್ ಅಗೇನ್ ಲಯಬಿಲಿಟಿ ನೋಡಿ. 13 ಇಲ್ಲಿ ಬರುತ್ತೆ, ಅಸೆಟ್ಸ್ ಕೆಳಗಡೆ ಬರುತ್ತೆ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ 13. 14 ಪ್ರಾವಿಷನ್ಸ್, 15 ಒನ್ಸ್ ಅಗೇನ್ ಅಸೆಟ್, ಮೈ ಡಿಯರ್ಸ್. ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂತ ಅಸೆಟ್ಸ್, ಅಲ್ಲಿಗೆ ಅಸೆಟ್ಸ್ ಲಯಬಿಲಿಟೀಸ್ ಮಿಕ್ಸ್ ಆಗುತ್ತೆ. ನೋಡ್ಕೊಂಡು ಬ್ಯಾಲೆನ್ಸ್ ಶೀಟ್ ಸಾಲ್ವ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಹೋದಾಗ ನೋಡ್ಕೊಳ್ಳೋಣ. ಸದ್ಯಕ್ಕೆ ನೌ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದ ಡೀಟೇಲ್ಸ್ ಆಫ್ ರೆವಿನ್ಯೂ ಅಕೌಂಟ್, ಮೈ ಡಿಯರ್ಸ್. ದ ಡೀಟೇಲ್ಸ್ ಆಫ್ ರೆವಿನ್ಯೂ ಅಕೌಂಟ್. ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ಸ್, ಶೆಡ್ಯೂಲ್ ನಂಬರ್ 2 ಕಮಿಷನ್, ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಡ್. ಆಲ್ರೆಡಿ ಬೆನಿಫಿಟ್ಸ್ ಪೇಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಗೊತ್ತಿದೆ. ಪ್ರೀಮಿಯಮ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾವು ಕಮಿಷನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎರಡು ಹೊಸದಾಗುತ್ತೆ ಅಷ್ಟೇ, ಮೈ ಡಿಯರ್ಸ್. ಸೊ ನೌ ಐ ಆಮ್ ಗೋಯಿಂಗ್ ಟು ಪ್ರಿಪೇರಿಂಗ್ our revenue account, my dear. Here there is a problem. The following details extracted from the Life Insurance Corporation of India, Life Insurance Corporation of India, LIC, Life Insurance Corporation of India, as on 31st March 2017. 20 ನೇ ಮಾಡ್ಕೊಳ್ಳೋಣ, ಟೆನ್ಷನ್ ಏನೀಗ. as on 31st March 2020, 31st March 2017 ಇತ್ತು, 20 ಮಾಡಿದೆ, my dears. Premiums less reinsurance premium base, my dears, 13,80,000 rupees, my dears. 13,80,000. ಅಲ್ಲಿ ನೋಟ್ಸ್ ಇದೆ ಕೊಡುವೆ ನಾ ಏನದು. 13,80,000 ಇರಿ ನೋಡಿ, ಹಂಗೆ ಇನ್ನೊಂದು 13,80,000. 13,80,000 rupees ಇದೆ, my dears. This is called, we are treated as base, my dears. ಬೇಸ್ ಮೀನ್ಸ್ ಆಫ್ ಶೆಡ್ಯೂಲ್ ನಂಬರ್ 1 ಅಂತ ನಾವು ಬೇಕಾದ್ರೆ ಕನ್ಸಿಡರ್ ಮಾಡಬಹುದು, ಮೈ ಡಿಯರ್ಸ್. ಶೆಡ್ಯೂಲ್ ನಂಬರ್ 1 ಅಂತ ಕನ್ಸಿಡರ್ ಮಾಡಬಹುದು, ಅಥವಾ ಬೇಸ್ ಶೆಡ್ಯೂಲ್ ನಂಬರ್ 1 ನಲ್ಲಿ ಬೇಸ್ ಅಲ್ಲಿ ಬರ್ತಕ್ಕಂಥದ್ದು ಬೇಸ್ ಕಾನ್ಸೆಪ್ಟ್ ಆಗಿರುತ್ತೆ, ಮೈ ಡಿಯರ್ಸ್. ಆಫ್ಟರ್ ದಟ್ we are going to preparing ಕಮಿಷನ್ 54,000 rupees ಇದೆ, ಮೈ ಡಿಯರ್ಸ್. ಕಮಿಷನ್ 54,000 rupees ಇದೆ, 54,000. ಇದು ಕಮಿಷನ್ ಶೆಡ್ಯೂಲ್ ನಂಬರ್ 2 ಗೆ ಬರುವಂತದ್ದು. ಇದು ಶೆಡ್ಯೂಲ್ ನಂಬರ್ 1, ಇದು ಶೆಡ್ಯೂಲ್ ನಂಬರ್ 2, ಮೈ ಡಿಯರ್ಸ್. ಥರ್ಡ್ ಒನ್ ನೋಡಿ, ಇಂಟ್ರೆಸ್ಟ್ ಆನ್ ಡಿವಿಡೆಂಡ್, ಮೈ ಡಿಯರ್ಸ್. ಇಂಟ್ರೆಸ್ಟ್ ಆನ್ ಡಿವಿಡೆಂಟ್ ಅಂದಾಗ ಡಿವಿಡೆಂಡ್ ಮೇಲೆ ಇಂಟ್ರೆಸ್ಟ್ ಬರ್ತಾ ಇದೆ ಅಂದ್ರೆ ದಿಸ್ ಇಸ್ ಕಾಲ್ಡ್ ಇನ್ಕಮ್ ಅಂತ ಕರಿತೀವಿ, ಮೈ ಡಿಯರ್ಸ್. ಇನ್ಕಮ್ ಅಂತ ಕರಿತೀವಿ. ರೆವೆನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ, ಇದು ರೆವೆನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ. ಅಗೇನ್ ಸರ್ಪ್ಲಸ್ ಆನ್ ರಿವ್ಯಾಲ್ಯೂಯೇಷನ್, ಆಫ್ ಕೋರ್ಸ್
ಇನ್ಕಮ್ ಆಗುತ್ತೆ ಮೈ ಡಿಯರ್ಸ್, ರೆವಿನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ. ಕನ್ಸಿಡರೇಷನ್ ಫಾರ್ ಆನ್ಯುಟಿ, ಆನ್ಯುಟೀಸ್ ಅಲ್ಲಿ ಬರಲ್ಲ ಮೈ ಡಿಯರ್ಸ್, ಜ್ಞಾಪಕ ಇಟ್ಕೊಳ್ಳಿ. ಆನ್ಯುಟಿ ಅನ್ನೋಷ್ಟೊತ್ತಿಗೆ ಶೆಡ್ಯೂಲ್ ನಂಬರ್ 4 ಆನ್ಯುಟೀಸ್ ಅಲ್ಲಿ ಬರುತ್ತೆ ಅಂತ ಡಿಸೈಡ್ ಮಾಡೋದು ತಪ್ಪು. ಶೆಡ್ಯೂಲ್ ನಂಬರ್ 4 ಆನ್ಯುಟೀಸ್ ಅಲ್ಲಿ ಬರುತ್ತೆ ಅನ್ನೋದು ತಪ್ಪು. ಸೊ ಕನ್ಸಿಡರೇಷನ್ ಫಾರ್ ಆನ್ಯುಟಿ 45,000 ಅಂದಾಗ ರೆವಿನ್ಯೂ ಅಕೌಂಟ್ ಮೈ ಡಿಯರ್ಸ್, ಅಫ್ಕೋರ್ಸ್ ಇಟ್ ಇಸ್ ಟ್ರೀಟೆಡ್ ಆಸ್ ಇನ್ಕಮ್ ಮೈ ಡಿಯರ್ಸ್, ಇನ್ಕಮ್ ಟ್ರೀಟ್ ಮಾಡ್ತೀವಿ. ಫೈನ್ಸ್ ಅಂಡ್ ಫೀಸ್ ರೆವಿನ್ಯೂ ಅಕೌಂಟ್ ಮೈ ಡಿಯರ್ಸ್, ರೆವಿನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ. ಅಲ್ಲಿಗೆ ಪ್ರೀಮಿಯಂ ಲೆಸ್ ರೀ ಇನ್ಶೂರೆನ್ಸ್ ಒಂದು, ಅದು ಶೆಡ್ಯೂಲ್ ನಂಬರ್ 1, ಕಮಿಷನ್ 2, ಇವೆಲ್ಲ ರೆವಿನ್ಯೂ ಅಕೌಂಟ್ ಅಲ್ಲಿ ಬರುವಂತದ್ದು. ಇಂಟ್ರೆಸ್ಟ್ ಆನ್ ಡಿವಿಡೆಂಡ್, ಸರ್ಪ್ಲಸ್, ವೇಟ್ ಎ ಮಿನಿಟ್ ಮೈ ಡಿಯರ್ಸ್, ಎಲ್ಲ ಬೇರೆ ರೆವಿನ್ಯೂ ಅಕೌಂಟ್ ಡೈರೆಕ್ಟ್ ಬರುವಂತದ್ದು. ರೆವಿನ್ಯೂ ಅಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ಬರುತ್ತೆ ಮೈ ಡಿಯರ್ಸ್, ರೆವಿನ್ಯೂ ಅಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ಬರ್ತಕ್ಕಂಥ ಕಂಟೆಂಟ್ಸ್ ಇದು. ಸೊ ಆಫ್ಟರ್ ದಟ್ ಕ್ಲೈಮ್ಸ್ ಲೆಸ್ ರೀ ಇನ್ಶೂರೆನ್ಸ್ ಮೈ ಡಿಯರ್ಸ್, ಕ್ಲೈಮ್ಸ್ ಲೆಸ್ ರೀ ಇನ್ಶೂರೆನ್ಸ್, ಕ್ಲೈಮ್ಸ್ ಲೆಸ್ ರೀ ಇನ್ಶೂರೆನ್ಸ್, ಇಲ್ಲ ಅಂದ್ರೆ ಲೆಸ್ ಅಂತಾನೆ ಟೈಪ್ ಮಾಡ್ಕೋಬಹುದು, ಸಮಸ್ಯೆ ಇಲ್ಲ. ಕ್ಲೈಮ್ಸ್ ಲೆಸ್ ರೀ ಇನ್ಶೂರೆನ್ಸ್ ಮೈ ಡಿಯರ್ ಶೆಡ್ಯೂಲ್ ನಂಬರ್ 4 ಅಲ್ಲಿ ಬರುತ್ತೆ. ಬೆನಿಫಿಟ್ಸ್ ಪೇಯ್ಡ್ ಶೆಡ್ಯೂಲ್ ನಂಬರ್ 4 ಅಲ್ಲಿ ಬರ್ತಕ್ಕಂಥದ್ದು. ದೆನ್ ರೀ ಇನ್ಶೂರೆನ್ಸ್ ರಿಕವರಬಲ್, ರೀ ಇನ್ಶೂರೆನ್ಸ್ ಪ್ರೀಮಿಯಂ ರಿಕವರಬಲ್ ಅಥವಾ ರೀ ಇನ್ಶೂರೆನ್ಸ್ ರಿಕವರಬಲ್ ಅಂತ ಮೈ ಡಿಯರ್ಸ್. ರೀ ಇನ್ಶೂರೆನ್ಸ್ ರಿಕವರಬಲ್, ಇರ್ರಿಕವರಬಲ್ ಮೈ ಡಿಯರ್, ಇರ್ರಿಕವರಬಲ್. ಬ್ಯಾಡ್ ಡೆಟ್ಸ್ ಅಂತ ಮೈ ಡಿಯರ್ಸ್, ಬ್ಯಾಡ್ ಡೆಟ್ಸ್ ಅಂತ ಬರುತ್ತೆ. ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ಬ್ಯಾಡ್ ಡೇಟ್ಸ್ ಇದು ಶೆಡ್ಯೂಲ್ ನಂಬರ್ 3 ಬರುತ್ತೆ. ಆನ್ಯುಟೀಸ್ ಪೇಯ್ಡ್ ಶೆಡ್ಯೂಲ್ ನಂಬರ್ 4 ಬರುತ್ತೆ ಮೈ ಡಿಯರ್ಸ್, ಆನ್ಯುಟೀಸ್ ಪೇಯ್ಡ್ ಶೆಡ್ಯೂಲ್ ನಂಬರ್ 4 ಬರುತ್ತೆ. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 3 ಬರುತ್ತೆ ಮೈ ಡಿಯರ್ಸ್, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 3. ಇನ್ಕಮ್ ಟ್ಯಾಕ್ಸ್ ಶೆಡ್ಯೂಲ್ ನಂಬರ್ 3 ಅಲ್ಲಿ ಬರುತ್ತೆ. ಆಪರೇಟಿಂಗ್ ಸರೆಂಡರ್ ಶೆಡ್ಯೂಲ್ ನಂಬರ್ 4 ಬರುತ್ತೆ ಮೈ ಡಿಯರ್ಸ್, ಸರೆಂಡರ್ ಶೆಡ್ಯೂಲ್ ನಂಬರ್ 4 ಬರುತ್ತೆ. ಲೈಫ್ ಅಶ್ಯೂರೆನ್ಸ್ ಫಂಡ್, ಲೈಫ್ ಅಶ್ಯೂರೆನ್ಸ್ ಫಂಡ್ ಅದು ಬ್ಯಾಲೆನ್ಸಿಂಗ್ ಫಿಗರ್ ಮೈ ಡಿಯರ್ಸ್, ಅದು ಬ್ಯಾಲೆನ್ಸಿಂಗ್ ಫಿಗರ್. ಲೈಫ್ ಅಶ್ಯೂರೆನ್ಸ್ ಫಂಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕಾದ್ರೆ ಬರುತ್ತೆ, ನೋಡೋಣ ಮೈ ಡಿಯರ್ಸ್. ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ಇದು ಮೈ ಡಿಯರ್ಸ್, ದ ಕ್ಯಾಪಿಟಲ್ ಆಫ್ ದ ಕಂಪನಿ ಕನ್ಸಿಸ್ಟ್ ಆಫ್ 25,000 equity shares of 10 each. The net liability on contract in force, 31st March 2020 my dear, 31st March 2020 rupees 22,50,000 ಅಂದ್ರೆ current year my dear, current year outstanding liability on contract 22,50,000. ಇದು ನೋಡಿ my dears, ಇದು ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಮೈ ಡಿಯರ್ಸ್ 31st March 2019 ಮೈ ಡಿಯರ್ಸ್, 2019 20,000 ಮೈ ಡಿಯರ್ಸ್. ಅಲ್ಲಿಗೆ 22,50,000 ಕರೆಂಟ್ ಇಯರ್ದು, 20 lakhs ಬಂದು ಲಾಸ್ಟ್ ಇಯರ್ ಮೈ ಡಿಯರ್ಸ್. ಎರಡು ಒಂದೇ ಮೈ ಡಿಯರ್ಸ್. ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಆನ್ ಕಾಂಟ್ರಾಕ್ಟ್ಸ್, ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಾಕ್ಟ್ ಲಯಬಿಲಿಟೀಸ್ 22,50,000 20 lakhs ಇದೆ ಮೈ ಡಿಯರ್ಸ್. ಟ್ರೀಟ್ಮೆಂಟ್ ಹೇಳ್ತೀನಿ. ದ ಕಂಪನಿ ಪೇಯ್ಡ್ ಇಂಟೀರಿಯಂ ಬೋನಸ್ rupees 1,10,000. The company paid interim bonus my dears, interim bonus ಅಂತ ಬರುತ್ತೆ. interim bonus ಯಾವ್ದ್ರಲ್ಲಿ ಬರುತ್ತೆ ನಿಮಗೆ, ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಐಡಿಯಾ ಬಂದ್ಬಿಡುತ್ತೆ. ಸೊ interim bonus ಬರುತ್ತೆ my dears. ಸೊ benefits paid ಶೆಡ್ಯೂಲ್ ನಂಬರ್ 4 ಅಲ್ಲಿ ಬರುತ್ತೆ my dears, ಶೆಡ್ಯೂಲ್ ನಂಬರ್ 4 benefits paid ಅಲ್ಲಿ ಬರುತ್ತೆ my dears. ಇಲ್ಲ ಅಂದ್ರೆ ಸಪರೇಟ್ ಆಗಿ ಬರಿಬೇಕಾಗುತ್ತೆ, ಸಪರೇಟ್ ಆಗಿ ಬರಿಬಹುದು, ಪ್ರಾಬ್ಲಮ್ ಇಲ್ಲ. Then 20% surplus transfer to shareholders, ಅಪ್ರಾಪ್ರಿಯೇಷನ್ಸ್ ಅಲ್ಲಿ ಬರುತ್ತೆ. 10% ಟು ಕ್ಯಾಟಾಸ್ಟ್ರೋಫಿಕ್ ರಿಸರ್ವ್, ಅಪ್ರಾಪ್ರಿಯೇಷನ್ಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ಅಪ್ರಾಪ್ರಿಯೇಷನ್ಸ್ ಇವೆರಡು 20% ಸರ್ಪ್ಲಸ್ ಅಂಡ್ 10% ಸರ್ಪ್ಲಸ್ ಟ್ರಾನ್ಸ್ಫರ್ ಟು ಒಂದು ಶೇರ್ ಹೋಲ್ಡರ್ಸ್ ಫಂಡ್ ಗೆ, ಇನ್ನೊಂದು ಕ್ಯಾಟಾಸ್ಟ್ರೋಫಿಕ್ ರಿಸರ್ವ್, ಸೊ ಎರಡು ಅಪ್ರಾಪ್ರಿಯೇಷನ್ಸ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ಏನ್ ಕೇಳಿದ್ದಾರೆ, ಪ್ರಿಪೇರ್ ರೆವೆನ್ಯೂ ಅಕೌಂಟ್ ಅಂತ ಕೇಳಿದ್ದಾರೆ ಮೈ ಡಿಯರ್ಸ್, ಪ್ರಿಪೇರ್ ರೆವೆನ್ಯೂ ಅಕೌಂಟ್ ಮೈ ಡಿಯರ್ಸ್. ಇಷ್ಟು ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡು ರೆವೆನ್ಯೂ ಅಕೌಂಟ್ ಮಾಡಬೇಕು ಮೈ ಡಿಯರ್ಸ್. ಸೆಕ್ಷನ್ ಬಿ ಗೆ ಬರುವಂತ ಪ್ರಾಬ್ಲಮ್ಸ್ ಮೈ ಡಿಯರ್ಸ್, ಸೆಕ್ಷನ್ ಬಿ ಅಲ್ಲಿ ಒಂದು ಕೇಳ್ತಾರೆ ಮೈ ಡಿಯರ್ಸ್. ಸೊ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಮ್ಸ್, ಶೆಡ್ಯೂಲ್ ನಂಬರ್ 2 ಕಮಿಷನ್, ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್ ಮೈ ಡಿಯರ್ಸ್. ಅದು ಬಿಟ್ಟು ಕೆಲವು ಐಟಮ್ಸ್ ಇರುತ್ತೆ ಮೈ ಡಿಯರ್ಸ್. ಈ ತರ ಡೈರೆಕ್ಟ್ ರೆವಿನ್ಯೂ ಅಕೌಂಟ್ ಬರ್ತಕ್ಕಂಥ ಕೆಲವು ಕಂಟೆಂಟ್ಸ್ ಇರುತ್ತೆ ಮೈ ಡಿಯರ್ಸ್, ಡೈರೆಕ್ಟ್ ರೆವಿನ್ಯೂ ಅಕೌಂಟ್ ಗೆ. ಸೊ ಅವುಗಳನ್ನ ಏನ್ ಮಾಡಬೇಕು, ಯಾವ ತರ ಟ್ರೀಟ್ ಮಾಡಬೇಕು ಅನ್ನೋದು ಇವತ್ತು ನೋಡೋಣ ಮೈ ಡಿಯರ್ಸ್. ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ಸ್, ಪ್ರಿಪರೇಷನ್ ಆಫ್ ರೆವಿನ್ಯೂ ಅಕೌಂಟ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ಸ್. ಸೊ ಮೈ ಡಿಯರ್ಸ್, ಹಿಯರ್ ಫಸ್ಟ್ ಟೈಮ್ revenue account for the year ended 31st March 2020 my dears, 2020 revenue account for the year ended 31st March 2020 my dears, 31st March 2020 my dears. Particulars schedule number amount rupees my dears, particulars schedule number amount rupees. Under that first one, premiums less reinsurance schedule number 1 barutte my dears. Premium less reinsurance base anta helide nimage, base anta helide 13,80,000 my dears. Idu my dears, ಈ ಅಮೌಂಟ್ ಮೈ ಡಿಯರ್ಸ್ 13,80,000 ಬೇಸ್ ತಗೊಂಡಿದ್ದೀನಿ ಮೈ ಡಿಯರ್ಸ್, 13,80,000. ಮತ್ತೆ ನೋಡಿ ಬೇರೆ ಇನ್ಕಮ್ಸ್ ಎಲ್ಲ ಇಲ್ಲೇ ತಗೊಂಡಿದ್ದೀನಿ ಮೈ ಡಿಯರ್ಸ್, ಬೇರೆ ಇನ್ಕಮ್ಸ್ ಎಲ್ಲ ನೋಡಿ ಅಲ್ಲಿ ಮಾರ್ಕ್ ಮಾಡಿರೋದೆಲ್ಲ ತಗೊಂಡಿದ್ದೀನಿ 13,80,000.
Interest on dividend 7,50,000. Surplus on revaluation 4,000. Consideration for annuity 45,000. Fines and fees 4,000. ಹೇಳಿದ್ನಲ್ಲ my dears, revenue account ಅಲ್ಲಿ incomes my dears ಇವೆಲ್ಲ incomes ಬರ್ತಕ್ಕಂಥದ್ದು. So interest on dividend 7,50,000, surplus on revaluation 4,000, consideration for annuity 45,000, fines and fees 4,000 my dears. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. Interest on dividend 7,50,000, surplus on revaluation 4,000, consideration for annuity 45,000, fines and fees 4,000 my dears. My dears total ಮಾಡಿ, ಯಾರು ಆ ಮೈಕಲ್ ಇರೋ ಟೋಟಲ್ ಮಾಡಿ, ಆಡಿಯೋ ಇರೋ ಟೋಟಲ್ ಮಾಡಿ. 13,80,000 plus 7,50,000 plus 4,000 plus 45 plus 4,000 ಎಷ್ಟಾಯ್ತು ನೋಡಿ ಟೋಟಲ್ ಹೇಳಿ. 21,83,000 ಸರ್. ಕರೆಕ್ಟ್ ಇದೆಯಾ? 21,83,000 ಕರೆಕ್ಟ್ ಇದೆ. ನಿಮ್ಗಿಂತ ಚಾರ್ಟ್ ಮಾಡೋರು ಹೇಳ್ತಾರಲ್ರಿ ಅನುಷ, ಏನ್ ಮಾಡ್ತಿರ್ತೀರಿ ನೋಡ್ರಿ, ಚಾರ್ಟ್ ಮಾಡೋರು ಹೇಳ್ತಾರಲ್ರಿ ನಿಮ್ಗಿಂತ ಫಾಸ್ಟ್ ಆಗಿ. ನಿರ್ಮಲಾ, ರಶ್ಮಿ, ದೀಕ್ಷಾ, ವೀಣಾ, ಉಮಾಶಂಕರ್, ನಂದಿನಿ MS, ದಿನೇಶ್ ಕುಮಾರ್ ವಿ, ಥ್ಯಾಂಕ್ ಯು ಆಲ್. 21,83,000, that is called total A my dears, total A. After that commission my dears, schedule number 2 ಅಲ್ಲಿ ಬರುತ್ತೆ commission. commission direct ಆಗಿ ಕೊಟ್ಟಿದ್ದಾರೆ my dears, 54,000 ಕೊಟ್ಟಿದ್ದಾರೆ. commission 54,000 direct ಇದೆ my dears. ಇಲ್ಲಿ ಕೊಟ್ಟಿದ್ದಾರೆ commission ಇಲ್ಲಿ ಕೊಟ್ಟಿದ್ದಾರೆ 54,000 direct ಇದೆ my dears, 54,000 direct commission. So schedule number 2 ಅಲ್ಲಿ ಎಂಟ್ರಿ ಮಾಡ್ತೀವಿ my dears, schedule number 2 ಅಲ್ಲಿ ಎಂಟ್ರಿ ಮಾಡ್ತೀವಿ. After that schedule number 3 my dears, operating expenses. schedule number 3 operating expenses, ಅದರಲ್ಲಿ ನೋಡಿ ಯಾವ್ಯಾವ್ದು ಇದೆ. reinsurance irrecoverable my dears, bad debts ಅಂತ ಹೇಳಿದೆ. reinsurance irrecoverable bad debts ಅಂತ ಹೇಳಿದೆ. ಬೇಕಾದ್ರೆ ನೀವು ಬ್ರಾಕೆಟ್ ಅಲ್ಲಿ my dears, ಬ್ರಾಕೆಟ್ ಅಲ್ಲಿ bad debts ಅಂತ ಹಾಕೋಬಹುದು my dears. bad debts ಅಂತ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಹಾಕೋಬಹುದು my dears. So reinsurance irrecoverable bad debts ಅಂತ. So ಎಷ್ಟಿದೆ reinsurance irrecoverable? 1,000 ಇದೆ my dears. income tax 1,18,000 ಇದೆ. management expenses 1,75,000 ಇದೆ. all are comes under schedule number 3 operating expenses my dears. operating expenses ಇಲ್ಲಿದೆ ನೋಡಿ my dears. management expenses, income tax, ಇನ್ನೊಂದು ಬಂದು ನಿಮಗೆ ಇದು my dears, reinsurance irrecoverable my dears. ಮೂರು ತಗೊಂಡ್ರೆ schedule number 3 operating expenses ಆಗುತ್ತೆ my dears. ಟೋಟಲ್ ಮಾಡಿ, ಟೋಟಲ್ ಇಷ್ಟುನು schedule number 2 schedule number 3 ಟೋಟಲ್ ಮಾಡಬೇಕು. schedule number 2 schedule number 3 ಟೋಟಲ್ ಮಾಡಿ. ಕರೆಕ್ಟ್ ಇದೆಯಾ? 54,000, 1,000, 1,18,000, 1,75,000 ಎಷ್ಟಾಯ್ತು? 3,48,000 ಸರ್. 3,48,000 ಕರೆಕ್ಟ್ ಇದೆ. that is total B, indicate as B my dears. Then schedule number 4 benefits paid my dears. schedule number 4 benefits paid. Under that ನೋಡಿ my dears, claims less reinsurance ಕ್ಲಾಸ್ ಅದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದೆ 80,900. is it right? ಇದೇನಿದು wait a minute, ಅಮೌಂಟ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. 80,900 my dears. 80,900. ನೆಕ್ಸ್ಟ್ ಅದಾದ್ಮೇಲೆ ಇರ್ತಕ್ಕಂಥದ್ದು ನಿಮಗೆ my dears, annuities paid 10,000, surrenders 85,000, interim bonus 1,10,000 my dears. interim bonus 1,10,000 my dears. contract in force on 31st March 2020 my dears. ಇದು 2020 my dears. contract in force on 31st March 2020 22,50,000 ಇದೆ my dears. ಅದರಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನ ಲೆಸ್ ಮಾಡಿ, ಮೀನ್ಸ್ ಲಾಸ್ಟ್ ಇಯರ್ ಬ್ಯಾಲೆನ್ಸ್ ನ ಲೆಸ್ ಮಾಡಿ. ಲೆಸ್ ಕಾಂಟ್ರಾಕ್ಟ್ ಇನ್ ಫೋರ್ಸ್ ಆನ್ 31st March 2019 my dears. 2019 ಲೆಸ್ ಮಾಡ್ಕೊಳ್ಳಿ my dears. 22,50,000 ಅಲ್ಲಿ 20 lakhs ನ ಲೆಸ್ ಮಾಡಿ. ಸೊ 2,50,000 ಬರುತ್ತೆ. ಮೇಕ್ ಇಟ್ ಟೋಟಲ್ my dears. 80,900, 10,000, 85,000, 1,10,000, 2,50,000 ಟೋಟಲ್ ಮಾಡಿ. 5,35,900 sir. 5,35,900. is it right? ಕರೆಕ್ಟ್ ಇದೆಯಾ? 5,35,900. 5,35,900. okay, so that is called total C ಅಂತ ಕರೀತೀವಿ my dears. total C. then my dears, surplus or profit during the year ನೀವು ಬರೀತಿದ್ವಲ್ಲ ಇನ್ಶೂರೆನ್ಸ್ ಬ್ಯಾಂಕಿಂಗ್ ಕಂಪನೀಸ್ ಅಲ್ಲಿ, ಇಲ್ಲಿ ಸರ್ಪ್ಲಸ್ ಅಂತ ಬರೀತೀವಿ my dears. surplus A minus B minus C my dears. A minus B minus C my dears. A ಅಲ್ಲಿ B ಮತ್ತೆ C ನ ಲೆಸ್ ಮಾಡಿ.
21,83,000 ಅಲ್ಲಿ 21,83,000 ಮೈನಸ್ 3,48,000 ಮೈನಸ್ 5,35,900 ಲೆಸ್ ಮಾಡಿ ಮೈ ಡಿಯರ್ಸ್. 21,83,000 ಅಲ್ಲಿ 21,83,000 ಮೈನಸ್ 3,48,000 ಮೈನಸ್ 5,35,900 ಲೆಸ್ ಮಾಡಿ. ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಹೇಳಿ? ಎಷ್ಟು ಬರುತ್ತೆ ಬ್ಯಾಲೆನ್ಸ್? 1,29,000 ಅಲ್ಲ, 99,100 sir. ಎಷ್ಟು? 12,99,100 12,99,100 sir. 12,99,100 Yes, sir. that is surplus during the year, my dears. Surplus during the year. ಅದ್ರಲ್ಲಿ ಏನ್ ಮಾಡ್ಬೇಕು? Appropriations ನ ಲೆಸ್ ಮಾಡ್ಬೇಕು my dears. Appropriations, under that first one we have two types of appropriations, that is transfer to shareholders 12,99,100 into 20%, my dears. 20% ಅವರೇ ಹೇಳಿದ್ದಾರೆ. 12,99,100 into 20%, my dears. 20% correct ಇದೆಯಾ ನೋಡಿ ಅಮೌಂಟ್? 2,59,820 2,59,820 correct ಇದೆಯಾ? ಹೇಳೋರೇ ಇಲ್ಲ ಹೋಗಿ. Yes sir. Right. Second one, transfer to catastrophe reserve, my dears. Transfer to catastrophe reserve 12,99,100 into 10%, my dears. Into 10%. ಎಷ್ಟು ಬರುತ್ತೆ ನೋಡಿ? 1,29,910. 1,29,910, my dears. So ಈಗ 12,99,100 ಅಲ್ಲಿ ಇವೆರಡನ್ನ ಲೆಸ್ ಮಾಡ್ಕೊಳ್ಳಿ my dears. 12,99,100 ಅಲ್ಲಿ 2,59,820 1,29,910 ಎರಡು ಲೆಸ್ ಮಾಡಿ. ಎರಡನ್ನೂ ಲೆಸ್ ಮಾಡಿ. ಲೆಸ್ ಮಾಡಿದ್ರೆ ಬ್ಯಾಲೆನ್ಸ್ ಕರೆಕ್ಟ್ ಇದೆಯೋ ನೋಡಿ. 9,09,370 ಕರೆಕ್ಟ್ ಇದೆಯೋ ನೋಡಿ. 9,09,370 ಕರೆಕ್ಟ್ ಇದೆ. ದಟ್ ಈಸ್ ಫಂಡ್ಸ್ ಫಾರ್ ಫ್ಯೂಚರ್ ಆಪರೇಷನ್ಸ್ ಅಂತ ಕರಿತೀವಿ ಮೈ ಡಿಯರ್ಸ್. ಫಂಡ್ಸ್ ಫಾರ್ ಫ್ಯೂಚರ್ ಆಪರೇಷನ್ಸ್ ಅಂತ ಕರಿತೀವಿ. ದಟ್ ಈಸ್ ದ ಆನ್ಸರ್ ಮೈ ಡಿಯರ್ಸ್. That is the answer, my dears. Funds for future operations. Funds for future operations, my dears. Of course, now 14 marks ಹೋದ್ರೆ schedule number 6 ಅಲ್ಲಿ ಕನ್ಸಿಡರ್ ಮಾಡ್ತೀವಿ my dears. Schedule number 6 ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿದೆ ಆನ್ಸರ್ my dears. Funds for future operations, that is 9,09,370 rupees. 9,09,370. Next, one more problem here. The following are the details extracted from Long Life Insurance Company Limited. The paid up capital 3,75,000 divided into 3,750 shares of 100 each. ಏನ್ ಬೇಡ ನಮ್ಗೆ? ಸೊ ಶೇರ್ ಕ್ಯಾಪಿಟಲ್ ಸಿಕ್ಕಿದ್ರೆ ಸಾಕಾಗುತ್ತೆ. ನೋಡ. The net liability on contracts. ಫಸ್ಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ my dears. ಫಸ್ಟ್ ಅಲ್ಲೇ ಕೊಟ್ಟಿದ್ದಾರೆ. Net liability on contracts in 1/4/2018. 1/4/2018 ಡೇಟ್ ಚೇಂಜ್ ಮಾಡ್ತಿದ್ದೀವಿ my dears. 1/4/2019 10,10,000 my dears. 10,10,000 ಇದು ಓಪನಿಂಗ್. And 31st March 2020 ಇದು ಕ್ಲೋಸ್ my dears. ಇದು ಕ್ಲೋಸಿಂಗ್. ಇದರಲ್ಲಿ ಅದನ್ನ ಲೆಸ್ ಮಾಡಬೇಕು. 12,12,000 my dears. 12,12,000 my dears. 12,12,000 ಅಲ್ಲಿ 10,10,000 ನ ಲೆಸ್ ಮಾಡ್ಕೊಂಡ್ರೆ ನಿಮಗೆ ನೆಟ್ ಬ್ಯಾಲೆನ್ಸ್ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಎಲ್ಲಿ ತಗೊಳ್ತೀರಾ? ಬೆನಿಫಿಟ್ಸ್ ಪೇಯ್ಡ್ ಆದ್ಮೇಲೆ ತಗೊಳ್ತೀರಾ my dears. ನೀವೇ ಸಾಲ್ವ್ ಮಾಡ್ಬೇಕು, ಅದಕ್ಕೆ ಹೇಳ್ತಿದ್ದೀನಿ. The company has declared interim bonus of 88,000. Interim bonus of 88,000 means interim bonus ಯಾವ್ದ್ರಲ್ಲಿ ತಗೋತೀರಾ? ಶೆಡ್ಯೂಲ್ ನಂಬರ್ 4 ಬೆನಿಫಿಟ್ಸ್ ಪೇಯ್ಡ್ ಆದ್ಮೇಲೆ ತಗೊಳ್ತೀರಾ my dears. 12% for catastrophe reserve. 12% for catastrophe reserve my dears. So interim bonus ಮತ್ತೆ ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಫಂಡ್ ಏನು ಇಲ್ಲ ಈ ಪ್ರಾಬ್ಲಮ್ ಅಲ್ಲಿ. ಜಸ್ಟ್ ಕ್ಯಾಟಾಸ್ಟ್ರೋಫ್ ರಿಸರ್ವ್ 12% ಟ್ರಾನ್ಸ್ಫರ್ ಮಾಡಿದ್ರೆ ಸಾಕಾಗುತ್ತೆ. ಒಂದೇ ಅಪ್ರಾಪ್ರಿಯೇಷನ್ಸ್ ಅಲ್ಲಿ ಒಂದು ಬರುತ್ತೆ 12%. ನೀವೇ ಮಾಡ್ಬೇಕು. ಲೈಫ್ ಅಶೂರೆನ್ಸ್ ಫಂಡ್ ಎಲ್ಲೂ ಎಫೆಕ್ಟ್ ಆಗಲ್ಲ my dears. ಡೋಂಟ್ ವರಿ, ಎಲ್ಲೂ ಎಫೆಕ್ಟ್ ಆಗಲ್ಲ. ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ 8,80,800 my dears. This is called base my dears. ಬೇಸ್ ಅಂತ ಕರಿತೀವಿ. ಕಮಿಷನ್ ಶೆಡ್ಯೂಲ್ ನಂಬರ್ 2 ಅಲ್ಲಿ ಬರುತ್ತೆ my dears. ಇಂಟ್ರೆಸ್ಟ್ ಆನ್ ಡಿವಿಡೆಂಡ್ಸ್ ರೆವಿನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ my dears. ರೆವಿನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ. ಫೈನ್ಸ್ ಅಂಡ್ ಫೀಸ್ ರೆವಿನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ my dears. ಸರ್ಪ್ಲಸ್ ಆನ್ ರಿವ್ಯಾಲ್ಯೂಯೇಷನ್ ರೆವಿನ್ಯೂ ಅಕೌಂಟ್ ಅಲ್ಲಿ ಬರ್ತಕ್ಕಂಥದ್ದು. ಕನ್ಸಿಡರೇಷನ್ ಫಾರ್ ಆನ್ಯುಟೀಸ್ ಗ್ರಾಂಟೆಡ್ ರೆವಿನ್ಯೂ ಅಕೌಂಟ್ my dears. ಸೇಮ್ ಲಾಸ್ಟ್ ಪ್ರಾಬ್ಲಮ್ ಏನಿದೆಯೋ ಅದೇ. ಇನ್ಕಮ್ ಟ್ಯಾಕ್ಸ್ ಶೆಡ್ಯೂಲ್ ನಂಬರ್ 3 ಅಲ್ಲಿ ಬರುತ್ತೆ my dears. ಇನ್ಕಮ್ ಟ್ಯಾಕ್ಸ್ ಶೆಡ್ಯೂಲ್ ನಂಬರ್ 3 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಸರೆಂಡರ್ ಶೆಡ್ಯೂಲ್ ನಂಬರ್ 4, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 4, annuities paid schedule number 4, annuities paid schedule number 4, then reinsurance irrecoverable management expenses al barbeku my dear. Schedule number 3, claims less reinsurance, claims less reinsurance.
ಕ್ಲೈಮ್ಸ್ ಲೆಸ್ ಇನ್ಶೂರೆನ್ಸ್ ಯಾವ್ದ್ರಲ್ಲಿ ಬರುತ್ತೆ? ಬೆನಿಫಿಟ್ಸ್ ಪೇಡ್ ಶೆಡ್ಯೂಲ್ ನಂಬರ್ 4 ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ದೆನ್ ಪ್ರಿಪೇರ್ ರೆವೆನ್ಯೂ ಅಕೌಂಟ್ ಮೈ ಡಿಯರ್ಸ್. ಈ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡಿ ಕಳಿಸಬೇಕಾಗುತ್ತೆ. ವೇಟ್ ಎ ಮಿನಿಟ್. ಈ ಪ್ರಾಬ್ಲಮ್ ನ ನೀವು ಸಾಲ್ವ್ ಮಾಡಿ ಕಳಿಸಬೇಕಾಗುತ್ತೆ ಮೈ ಡಿಯರ್ಸ್. Then following are the details extracted from Well Life Insurance Limited. Well Life Insurance Limited for the year ended 31st March 2020 ಮಾಡ್ಬಿಡ್ತೀನಿ. ಲೈಫ್ ಅಶ್ಯೂರೆನ್ಸ್ ಫಂಡ್ ಯಾವ್ದ್ರಲ್ಲೂ ಬರಲ್ಲ. ಪ್ರೀಮಿಯಂ ಬೇಸ್ ಮೈ ಡಿಯರ್ಸ್ 44,44,000. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್. ವೇಟ್ ಎ ಮಿನಿಟ್ ಮೈ ಡಿಯರ್ಸ್. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಮೈ ಡಿಯರ್ಸ್. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಮೈ ಡಿಯರ್ಸ್ ರೆವಿನ್ಯೂ ಅಕೌಂಟ್ಸ್ ಅಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್. ಸರ್ಪ್ಲಸ್ ಆನ್ ರಿವ್ಯಾಲ್ಯೂಯೇಷನ್ ರೆವಿನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ. ಕನ್ಸಿಡರೇಷನ್ ಫಾರ್ ಆನ್ಯುಟಿ ರೆವಿನ್ಯೂ ಅಕೌಂಟ್ ಅಲ್ಲಿ ಬರುತ್ತೆ. ಫೈನ್ಸ್ ಅಂಡ್ ಫೀಸ್ ರೆವಿನ್ಯೂ ಅಕೌಂಟ್. ಕಮಿಷನ್ ಶೆಡ್ಯೂಲ್ ನಂಬರ್ 2. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 3. ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 3. ಇನ್ಕಮ್ ಟ್ಯಾಕ್ಸ್ ಶೆಡ್ಯೂಲ್ ನಂಬರ್ 3. ರೀಇನ್ಶೂರೆನ್ಸ್ ಇರಿಕವರಬಲ್ ಶೆಡ್ಯೂಲ್ ನಂಬರ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 3 ಅಲ್ಲಿ ಬರುತ್ತೆ ಮೈ ಡಿಯರ್ಸ್. Then claims less reinsurance benefits paid al barutte. Surrenders benefits paid al barutte. Annuities paid my dears. Annuities paid schedule number 4 al barutte my dears. Schedule number 4. Then net liability at the beginning avare kotbittidare. At the beginning 5,80,000 and at the end 17,20,000. 17,20,000 alle 5,80,000 ನ ಲೆಸ್ ಮಾಡ್ಕೋಬೇಕಾಗುತ್ತೆ ಮೈ ಡಿಯರ್ಸ್. ಲೆಸ್ ಮಾಡ್ಕೋಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಲೆಸ್ ಮಾಡ್ಕೋಬೇಕು. ಇನ್ನೂ ಇದೆ ಪ್ರಾಬ್ಲಮ್ ಇನ್ನೂ ಇದೆ ಮೈ ಡಿಯರ್ಸ್. ದ ಕಂಪನಿ ಹ್ಯಾಸ್ ಡಿಕ್ಲೇರ್ಡ್ ಇಂಟೀರಿಯಂ ಬೋನಸ್ ಆಫ್ rupees 1,20,000 ಆಫ್ಟರ್ ಶೆಡ್ಯೂಲ್ ನಂಬರ್ 4 ತಗೊಳ್ಳಿ. ಇನ್ ಅಡಿಷನ್ 20% ಸರ್ಪ್ಲಸ್ ಟು ಟ್ರಾನ್ಸ್ಫರ್ ಟು ಶೇರ್ ಹೋಲ್ಡರ್ಸ್ ಅಂಡ್ 10% ಸರ್ಪ್ಲಸ್ ಟ್ರಾನ್ಸ್ಫರ್ ಟು ಕ್ಯಾಟಾಸ್ಟ್ರೋಫ್ ರಿಸರ್ವ್. ಈ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡಿಸ್ತೀನಿ ಮೈ ಡಿಯರ್ಸ್. ಆದ್ರೆ ಸೆಕೆಂಡ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ ಹೋಮ್ ವರ್ಕ್ ಕಳಿಸ್ಬೇಕು ಮೈ ಡಿಯರ್ಸ್. ಫಸ್ಟ್ ನೋಡಿ, ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಅಂತಿದೆ. ಪ್ರಿಪೇರ್ ರೆವಿನ್ಯೂ ಅಕೌಂಟ್ ಅಂತಿದೆ ಮೈ ಡಿಯರ್ಸ್. ರೆವಿನ್ಯೂ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2020. 31st March 2020 my dears. Premium less reinsurance schedule number 1 44,44,000. 44,44,000. Interest on dividends 88,000. Surplus on revaluation 44,000. Consideration for annuity 58,000. Fines and fees 20,000 my dears. Make it total my dears. Correct idea nodi. Make it total. Anusha. Make it total. ಯಾರು ಮಾತಾಡ್ತಾ ಇಲ್ಲ. ಯಾರು ಟೈಪೇ ಮಾಡ್ತಾ ಇಲ್ಲ. ಕೇಳಿಸ್ತಾ ಇದೆಯಾ ಇಲ್ವಾ ಕ್ಲಾಸ್ ಇವ್ರಿಗೆ? ಅರ್ಚಿತಾ ಆಡಿಯೋ ತಗೊಳ್ಳೆ. ಅರ್ಚಿತಾ. ಎಸ್ ಸರ್. ಯಾಕೆ ನೀವು ಆಡಿಯೋ ತಗೊಂಡು ಮತ್ತೆ ಹೊರಟೋಗೋದು? ಸರ್ ನೆಟ್ವರ್ಕ್ ಪ್ರಾಬ್ಲಮ್ ಸರ್. ಓಹೋ ಹೋಗಿ ಮರದ ಮೇಲೆ ಕುತ್ಕೊಂಡ್ಬಿಡು, ಟೆನ್ಷನ್ ಫ್ರೀ. ಆಯಿಷಾ ಆಡಿಯೋ ತಗೊಳ್ಳೆ. ಆಯಿಷಾ. ಎಸ್ ಸರ್. ಹಾ ಕರೆಕ್ಟ್ ಇದೆಯಾ ಚೆಕ್ ಮಾಡಿ ಹೇಳಿ. ಕೊಟ್ರಾ? ಕರೆಕ್ಟ್ ಇದೆ ಸರ್. 46,54,000 ಕರೆಕ್ಟ್ ಆಗಿದೆ ಸರ್. 46,54,000 total A my dear. 46,54,000 indicate as total A. Then schedule number 2 my dears. Commission ಅವರೇ ಕೊಟ್ಟಿದ್ದಾರೆ 75,000 ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ my dears. Commission 75,000 ಅವರೇ ಕೊಟ್ಟಿದ್ದಾರೆ my dears. ಇಲ್ಲಿ ಕೊಟ್ಟಿದ್ದಾರೆ ಕಮಿಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 75,000 ಡೈರೆಕ್ಟ್ ಕೊಟ್ಟಿದ್ದಾರೆ my dears. Then operating expenses schedule number 3 ಅದರಲ್ಲಿ reinsurance irrecoverable think bad debts reinsurance operating expenses 399,000 99 ಕೊಟ್ಟಿದ್ದಾರೆ operating expenses ಅಂತ. ಏನು ಕೊಟ್ಟಿದ್ದಾರೆ? operating expenses ಅಂತಾನೆ ಕೊಟ್ಟಿದ್ದಾರೆ, don't worry. operating expenses 99,000, insurance irrecoverable 5,000, income tax 75,000, management expenses 34,000. make it total my dears. Make it total be 2,88,000. correct ಇದೆಯಾ? ಎಸ್ ಸರ್. correct ಇದೆಯಾ? ಎಸ್ ಸರ್. okay 2,88,000. then schedule number 4 benefits paid my dears. under that claims less reinsurance 12,20,000. annuities paid 58,000. surrenders
14,000, surrenders 14,000, interim bonus 1,20,000. So contracts at the ending 17,20,000 is the medias. Contracts in force on ending 17,20,000 is there. Contract in force at the beginning 15,80,000 is there. 17,20,000 ಅಲ್ಲಿ 15,80,000 ನ ಲೆಸ್ ಮಾಡಿ medias. ಎಷ್ಟು ಬರುತ್ತೆ ನೋಡಿ? Is it right? 1,40,000. Correct ಇದೆಯೇನ್ರಿ? 1,40,000. Yes, sir. Yes, sir. 1,40,000. Make it total. Make it total. Schedule 15 number lakhs. 2. 15,52,000. Correct ಇದೆಯಾ? Yes, sir. Okay. Then surplus my dears. A minus B minus C surplus. A minus B minus C. Nodi my dears. 46,54,000 ಅಲ್ಲಿ 46,54,000 ಅಲ್ಲಿ ನೀವು ಲೆಸ್ ಮಾಡಬೇಕಾಗಿರೋದು 2,88,000 ಲೆಸ್ ಮಾಡಿ, then 15,52,000 ಲೆಸ್ ಮಾಡಿ my dears. 15,52,000 28 lakhs. 28 lakhs 14,000, sir. 14,000. 14,000. That is called surplus my dears. Surplus A minus B, A minus B minus C, A minus B minus C, 28,14,000. 28,14,000. ಅವ್ರದ್ದೇನು ಟಿವಿ ಇಲ್ಲ ಕಟ್ಸ್ಕೊಳ್ಳಿ. 28,14,000. That is A minus B minus C. That is called surplus my dears. Surplus. Then other appropriations my dears. Appropriations. Transfer to shareholders. Transfer to shareholders my dears. 28,14,000 into 20 by 100 into 20 by 100 my dears. 28,14,000 into 20 by 100 ಎಷ್ಟು ಬರುತ್ತೆ ನೋಡಿ? 5,62,800 correct ಇದೆಯಾ? 800. Yes, sir. 5,62,800 my dears. Then transfer to catastrophic reserve or catastrophe reserve 28,14,000 into 10 by 100 2,81,400 correct ಇದೆಯಾ? Yes, sir. ಅಲ್ಲಿಗೆ 28,14,000 ಅಲ್ಲಿ 5,62,800 2,81,400 ಎರಡು ಲೆಸ್ ಮಾಡಿ ಮೈ ಡಿಯರ್ಸ್. ಎರಡನ್ನೂ ಲೆಸ್ ಮಾಡಿ 19,69,800, sir. 19,69,800 ಕರೆಕ್ಟ್ ಇದೆಯಾ? Yes, sir. 19,69,800 that is called funds for future operations. Funds for future operations my dears. After that we have one more problem here. Following is the trial balance. ಒಂದು ನಿಮಿಷ ಬೇಡ ಬಿಡಿ, ಈ ಪ್ರಾಬ್ಲಮ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿಸ್ತೀನಿ ಮೈ ಡಿಯರ್ಸ್. 14 ಮಾರ್ಕ್ಸ್ ಪ್ರಾಬ್ಲಮ್ ಇದೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿಸ್ತೀನಿ. ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್, ಟೇಕ್ ಕೇರ್.